ಅಂತೂ ಇಂತೂ ಸಚಿವ ಸಂಪುಟ ಕಸರತ್ತು ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ. ಇವತ್ತು ಒಂದಷ್ಟು ಸಚಿವರು ಕೂಡ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ. ಬಹಳ ದಿನಗಳಿಂದ ಯಾರೆಲ್ಲ ಸಚಿವರು ಆಗ್ತಾರೆ ಅನ್ನೋ ಕುತೂಹಲಕ್ಕೆ ಇವತ್ತು ತೆರೆ ಬಿದ್ದಿದೆ. ಕೊನೆ ಕ್ಷಣದವರೆಗೂ ಕೂಡ ಇನ್ನೂ ಕೂಡ ಒಂದಷ್ಟು ಲಾಬಿಗಳು ಕೂಡ ನಡೀತಾ ಇದ್ದಾವೆ. ಸೊ ಸಿದ್ದರಾಮಯ್ಯನವರ ಬಣ ಒಂದಷ್ಟು ಪೈಪೋಟಿ ನಡೆಸಿದ್ದಾರೆ. ಈ ಕಡೆ ಡಿ ಕೆ ಶಿ ಅವರ ಆಪ್ತರು ಕೂಡ ನಮಗೂ ಕೂಡ ಸಚಿವ ಸ್ಥಾನ ಬೇಕು ಅಂತೇಳಿ ಕೊನೆ ಕ್ಷಣದವರೆಗೂ ಕೂಡ ಅವರು ಹೋರಾಟವನ್ನು ಮಾಡ್ತಾಯಿದ್ರು. ಸೊ ಫೈನಲ್ ಆಗಿ ಹೈಕಮಾಂಡ್ ಒಂದು ಪಟ್ಟಿಯನ್ನು ಸಿದ್ಧಪಡಿಸಿ ಕಳಿಸಿದೆ. ಆದರೆ ಆ ಪಟ್ಟಿಯ ನಡುವೆ ಒಂದಷ್ಟು ಭಿನ್ನಾಭಿಪ್ರಾಯಗಳು, ಅಸಮಾಧಾನ ಕೂಡ ಬಂದಿದ್ದು ನಿಜ. ಬಹಿರಂಗವಾಗಿಯೇ ಒಂದಷ್ಟು ಶಾಸಕರು ಕೂಡ ಅವರು ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಅದರಲ್ಲೂ ಒಂದಷ್ಟು ಜನ ಪ್ರೆಸ್ ಮೀಟ್ ಕೂಡ ಮಾಡಿದ್ದಾರೆ. ಇದು ಎಲ್ಲೋ ಒಂದು ಕಡೆಗೆ ಕಾಂಗ್ರೆಸ್ ಸರ್ಕಾರದ ಒಂದು ಸಚಿವ ಸ್ಥಾನ ಆಕಾಂಕ್ಷಿಗಳು ಯಾರ್ಯಾರು ಇದ್ದರೂ ಅವರೆಲ್ಲರಿಗೂ ಕೂಡ ಒಂದಷ್ಟು ನಿರಾಸೆ ಆಗಿರೋದಂತೂ ನಿಜ. ಅದರಲ್ಲೂ ಮೈಸೂರಿನ ಶಾಸಕರಾದಂಥ ತನ್ವೀರ್ ಸೇಠ್ ಅವರು ಬಹಿರಂಗವಾಗಿಯೇ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಸೊ ತನ್ನ ಆಸೆಗೆ ನಿರಾಸೆ ಮೂಡಿದೆ. ಸೊ ಕಾಂಗ್ರೆಸ್ ಪಕ್ಷ ನಮ್ಮನ್ನು ತುಂಬ ಕಡೆಗಣಿಸ್ತು ಅಂಥೇಳಿ ಬೇಸರದ ಮಾತುಗಳಲ್ಲೇ ಕೂಡ ಹೇಳಿದ್ದಾರೆ. ಒಂದು ಹಂತಕ್ಕೆ ಯಾವ ಮಟ್ಟಕ್ಕೆ ಹೋಯ್ತು ಅಂದರೆ ಅವರ ಪಟ್ಟಿಯಲ್ಲಿ ಅವರ ಹೆಸರು ಇಲ್ಲ ಅಂತ ಗೊತ್ತಾದಾಗ ಅವರ ಆಪ್ತರು, ಒಂದಷ್ಟು ಕಾರ್ಯಕರ್ತರು ಪ್ರತಿಭಟನೆ ಕೂಡ ಮಾಡ್ತಾರೆ. ಅಷ್ಟೇ ಅಲ್ಲ, ತಬ್ರೀಜ್ ಅನ್ನೋ ಒಬ್ಬ ವ್ಯಕ್ತಿ ವಿಷಯವನ್ನು ಕೂಡ ಕುಡಿಲಿಕ್ಕೆ ಮುಂದಾಗ್ತಾನೆ. ಈ ರೀತಿಯ ಪ್ರತಿಭಟನೆ ಕೂಡ ಆಗುತ್ತೆ. ತಕ್ಷಣವೇ ತನ್ವೀರ್ ಸೇಠ್ ಅವರು ಒಂದು ಪ್ರೆಸ್ ಮೀಟನ್ನು ಮಾಡ್ತಾರೆ. ಅಂದರೆ ಮಾಧ್ಯಮದರ ಜೊತೆ ಮಾತನಾಡ್ತಾರೆ. ಸಂಪೂರ್ಣವಾಗಿ ಇದು ಯಾವ ಮಾನದಂಡದ ಆಧಾರದ ಮೇಲೆ ಈ ಪಟ್ಟಿಯನ್ನು ಮಾಡಿದಾರೋ ಗೊತ್ತಿಲ್ಲ. ಸೊ ನನಗಂತೂ ಸಚಿವ ಸ್ಥಾನ ಸಿಗುತ್ತೆ ಅಂತೇಳಿ ನಾನು ತುಂಬ ಆಸೆಯಲ್ಲಿದ್ದೆ. ಆದರೆ ಎಲ್ಲೋ ಒಂದು ಕಡೆಗೆ ನನ್ನನ್ನು ಕೈ ಬಿಡಲಾಯಿತು. ಸೊ ಪಕ್ಷ ವಿರೋಧಿ ಚಟುವಟಿಕೆ ಮಾಡೋಂಥವ್ರಿಗೆ ಇಲ್ಲಿ ಮಣೆ ಹಾಕಲಾಗಿದೆ. ಆದರೆ ಪಕ್ಷ ನಿಷ್ಠಾವಂತರಿಗೆ ಇಲ್ಲಿ ಯಾವುದೇ ರೀತಿಯಾದಂಥ ಸ್ಥಾನಮಾನ ಸಿಕ್ಕಿಲ್ಲ ಅನ್ನೋದು ಅವರ ಒಂದು ಅಸಮಾಧಾನ. ಸೊ ನನಗೆ ಪಕ್ಷದಿಂದ ಯಾವುದೇ ಅನ್ಯಾಯ ಆಗಿಲ್ಲ, ಆದರೆ ಪಕ್ಷದಲ್ಲಿ ಇರ್ತಕ್ಕಂಥ ಒಂದಷ್ಟು ನಾಯಕರಿಂದ ನನಗೆ ಅನ್ಯಾಯ ಆಗಿದೆ ಅಂತ ಕೂಡ ಅವರ ಬೇಸರವನ್ನು ಹೊರ ಹಾಕಿದ್ದಾರೆ. ಸೊ ಹಾಗೆ ನೋಡಿದ್ರೆ ತನ್ವೀರ್ ಸೇಠ್ ಅವರ ತಂದೆ ಕೂಡ ಕಾಂಗ್ರೆಸ್ ಸರ್ಕಾರದಲ್ಲಿ ಕೆಲಸ ಮಾಡಿದಂಥವ್ರು. ಸೊ ತನ್ವೀರ್ ಅವರು ಕೂಡ 2016ರಿಂದ 2018ರವರೆಗೂ ಅವರು ಶಿಕ್ಷಣ ಸಚಿವರಾಗಿ ಕೆಲಸ ಮಾಡಿದರು. ಅದಾದ ಮೇಲೆ ಒಂದಷ್ಟು ಕೆಲಸ ಕಾರ್ಯಗಳ ಜೊತೆ ಕಾರ್ಯಕರ್ತರ ಜೊತೆಗೆ ಕಾಂಗ್ರೆಸ್ ಪಕ್ಷಕ್ಕೆ ಪ್ರಾಮಾಣಿಕವಾಗಿ ಸೇವೆಯನ್ನು ಸಲ್ಲಿಸಿದರು. ಈ ಬಾರಿಯ ಆಕಾಂಕ್ಷಿಗಳಲ್ಲಿ ಪ್ರಬಲವಾದ ಆಕಾಂಕ್ಷಿ ಕೂಡ ಅವರು ಆಗಿದ್ದರು. ಎಲ್ಲೋ ಒಂದು ಕಡೆ ತನ್ವೀರ್ ಸೇಠ್ ಅವರು ನಮಗೆ ಸಚಿವ ಸ್ಥಾನ ಸಿಕ್ಕೇ ಸಿಗುತ್ತೆ ಅನ್ನೋ ಭಾಳ ನಂಬಿಕೆಯಲ್ಲಿದ್ದರು, ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ಸಾಕಷ್ಟು ಕಡೆ ಆ ವಿಚಾರದ ಬಗ್ಗೆ ಮಾತಾಡಿದರು ಕೂಡ. ಈ ಬಾರಿ ಸಚಿವ ಸ್ಥಾನ ಪಟ್ಟಿಯಲ್ಲಿ ನನ್ನ ಹೆಸರು ಇದ್ದೇ ಇರುತ್ತೆ, ಸೊ ಹಾಗಾಗಿ ನನಗೆ ಸಚಿವ ಸ್ಥಾನ ಸಿಗುತ್ತೆ ಅಂತೇಳಿ ಕೂಡ ಹೇಳಿದ್ದಾರೆ. ಆದರೆ ಯಾವಾಗ ಅವರಿಗೆ ತಮ್ಮ ಹೆಸರು ಪಟ್ಟಿಯಿಂದ ಬಿಟ್ಟೋಗುತ್ತೋ ಆಗ ಅಸಮಾಧಾನಗೊಳ್ತಾರೆ, ಬೇಸರ ಆಗ್ತಾರೆ. ಒಂದಷ್ಟು ಕಾಣದ ಕೈಗಳೇ ನನ್ನ ಪಟ್ಟಿಯಿಂದ ಬಿಡಲಿಕ್ಕೆ ಕೆಲಸ ಮಾಡಿವೆ ಅಂತ ಕೂಡ ಹೇಳ್ತಾರೆ. ಸೊ ನನ್ನ ಮತ್ತು ಸಿದ್ದರಾಮಯ್ಯ ಅವರ ಸಂಬಂಧ ತುಂಬ ಚೆನ್ನಾಗಿತ್ತು ಅಂತಲೂ ಕೂಡ ಹೇಳ್ತಾರೆ. ಇನ್ನೊಂದು ಕಡೆಗೆ ಒಂದಷ್ಟು ಮುಖಂಡರುಗಳು ನನ್ನ ಬಗ್ಗೆ ಇಲ್ಲ ಸಲ್ಲದ ಮಾತನ್ನು ಹೇಳಿ ನನ್ನ ಪಟ್ಟಿನ ಕೈ ಬಿಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಸೊ ಈಗ ನಾನು ಕಾರ್ಯಕರ್ತರು ಏನು ಹೇಳ್ತಾರೋ ಅವರ ಮಾತಿಗೆ ನಾನು ಬದ್ಧನಾಗಿರ್ತೀನಿ. ಅವರು ಯಾವ ನಿಟ್ಟಿನಲ್ಲಿ ನೀವು ಕ್ರಮ ಕೈಗೊಳ್ಳಿ ಅಂತೀರೋ ಆ ನಿಟ್ಟಿನಲ್ಲಿ ನಾನು ಕೂಡ ಕೆಲಸ ಮಾಡ್ತೀನಿ ಅಂತೇಳಿ. ಅಂದರೆ ಇಂಡೈರೆಕ್ಟಾಗಿ ಎಲ್ಲೋ ಒಂದು ಕಡೆಗೆ ಕಾಂಗ್ರೆಸ್ ಸರ್ಕಾರದಲ್ಲಿ ಇರಬೇಕು ಅಥವಾ ಇರಬಾರ್ದು ಅನ್ನೋ ನಿಟ್ಟಿನಲ್ಲಿ ಅವರ ಮಾತಿನ ಅರ್ಥವನ್ನು ಹೇಳ್ತಾ ಹೋಗ್ತಾರೆ. ಇನ್ನೊಂದು ಕಡೆಗೆ ಹೇಳ್ತಾರೆ, ಸೊ ಎಲ್ಲೋ ಪಕ್ಷ ನಿಷ್ಠೆಯಿಂದ ಕೆಲಸ ಮಾಡಿದಂಥವರಿಗೆ ಇಲ್ಲಿ ಕೆಲಸ ಕೊಟ್ಟಿಲ್ಲ, ಆದರೆ ಪಕ್ಷದ ವಿರುದ್ಧ ಒಂದಷ್ಟು ಮಾತಾಡ್ತಾರೆ ಅಂಥವರಿಗೆ ಇಲ್ಲಿ ಮಣೆ ಹಾಕ್ತಾರೆ. ದಾವಣಗೆರೆ ಉಪಚುನಾವಣೆಯಲ್ಲಿ ಕೆಲಸ ಮಾಡ್ತಾರೆ, ಕೆಲಸ ಮಾಡುವಾಗ ಒಂದಷ್ಟು ಜನ ಏನೇನೋ ಮಾತಾಡ್ತಾರೆ, ಅಂಥವ್ರಿಗೂ ಕೂಡ ಈಗ ಇಲ್ಲಿ ಮಣೆ ಹಾಕಲಾಯಿತು. ಆದರೆ ನಮ್ಮಂಥವ್ರನ್ನ ಕಡೆಗಣಿಸಲಾಯಿತು. ಸೊ ಮೈಸೂರಿಗೆ ನಿಜಕ್ಕೂ ಈಗ ಶಕ್ತಿ ಸಿಕ್ಕಿಲ್ಲ ಅನ್ನೋ ಅರ್ಥದಲ್ಲಿ ಕೂಡ ಅವರು ಮಾತಾಡ್ತಾರೆ. ಸೊ ಅದೇನೇ ಇರಲಿ, ಈ ಹಿಂದೆ ಸಾಕಷ್ಟು ಕೆಲಸವನ್ನು ಮಾಡಿದಂಥ ತನ್ವೀರ್ ಸೇಠ್ ಅವರು ಎಲ್ಲ ಒಂದು ಕಡೆಗೆ ಬಲವಾಗಿ ಸಚಿವ ಸ್ಥಾನ ಸಿಕ್ಕೇ ಸಿಗುತ್ತೆ ಅಂಥೇಳಿ ನಂಬಿಕೆಯಿಂದ ಹೇಳಿದರು. ಕಳೆದ 2-3 ದಿನಗಳಿಂದಲೂ ಕೂಡ ಅವ್ರು ಹೇಳಿದರು, ನನಗಲ್ಲದೆ ಇನ್ಯಾರಿಗೆ ಕೊಡ್ತಾರೆ, ಸೊ ಕಳೆದ ಸಂಪುಟದಲ್ಲಿ ನಾವು ಇರಲಿಲ್ಲ, ಸೊ ಈ ಬಾರಿ ಒಂದು ಅವಕಾಶ ಕೊಡ್ತೀವಿ ಅಂತ ಕೂಡ ಮಾತುಕತೆ ಆಗಿತ್ತು. ಆದರೆ ಎಲ್ಲ ಒಂದು ಕಡೆಗೆ ನಮ್ಮನ್ನು ಕಡೆಗಣಿಸಿದ್ದು ಎಷ್ಟು ಸರಿ ಅನ್ನೋದು ಕೂಡ ಅವರ ಪ್ರಶ್ನೆ. ಇನ್ನೊಂದು ಕಡೆಗೆ ಈಗಲೂ ಕೂಡ ಒಂದಷ್ಟು ಜನ
ಅಂದರೆ ಅಸಮಾಧಾನ ಆಗಿರ್ತಕ್ಕಂಥ ಶಾಸಕರು, ಆಮೇಲೆ ಈ ಹಿಂದೆ ಇದ್ದಂಥ ಸಚಿವರನ್ನು ಕೂಡ ಕೆಲವ್ರನ್ನ ಕೈ ಬಿಡಲಾಗಿದೆ. ಅವರೆಲ್ಲ ಸೇರಿ ಕೂಡ ಒಂದಷ್ಟು ಸಭೆ ಸೇರಿ ಮಾತಾಡಬೇಕು, ಚರ್ಚೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಮಾತುಕತೆ ನಡೀತಾ ಇದೆ. ಎಲ್ಲೋ ಒಂದು ಕಡೆಗೆ ಕೋಲಾರ, ಚಿಕ್ಕಬಳ್ಳಾಪುರದ ಶಾಸಕರು ಕೂಡ ಸಭೆ ಸೇರಿ ಮಾತುಕತೆಗೆ ಮುಂದಾಗ್ತಿರ್ತಕ್ಕಂಥ ಸುದ್ದಿಗಳು ಈಗ ಬರ್ತಾ ಇದೆ. ಇನ್ನೊಂದು ಕಡೆ ಕೊನೆಯ ಕ್ಷಣದಲ್ಲಿ ದಾವಣಗೆರೆಯಲ್ಲಿ ಎಸ್ ಮಲ್ಲಿಕಾರ್ಜುನ ಅವರ ಹೆಸರು ಕೂಡ ಸೇರಿಕೊಳ್ಳಲಾಗಿತ್ತು. ಸೊ ಅವರು ಕೂಡ ಎಲ್ಲೋ ಒಂದು ಕಡೆಗೆ ಅವ್ರನ್ನ ಕೈ ಬಿಡಲಾಗಿತ್ತು. ಒಂದು ಕಡೆ ಸಿದ್ದರಾಮಯ್ಯ ಅವರ ಸೂಚನೆಯಂತೆ ಒಂದಷ್ಟು ಜನರನ್ನು ಈ ಸಂಪುಟದಲ್ಲಿ ಸೇರಿಸ್ಕೊಳ್ಳಲಾಗಿದೆ. ಸೊ ಹಾಗೆ ನೋಡಿದ್ರೆ ಹಿಂದೆ ಇದ್ದಂಥ ಸಚಿವರಲ್ಲಿ ಬಹುತೇಕ ಸಚಿವರೇ ಇಲ್ಲಿ ಇದ್ದಾರೆ. ಆದರೆ ಒಂದು 11 ಜನ ಹೊಸ ಮುಖಗಳಿಗೆ ಇಲ್ಲಿ ಈ ಬಾರಿಯ ಹೊಸ ಮುಖಗಳಿಗೆ ಮಣೆ ಹಾಕಲಾಗಿದೆ. ಸೊ DKC ಅವರ ಆಪ್ತರು ಅಂತ ಏನಿದ್ರು ಅವರೆಲ್ಲರಿಗೂ ಕೂಡ ಇಲ್ಲಿ ಸಿಗುವ ಎಲ್ಲ ಸಾಧ್ಯತೆಗಳು ಕೂಡ ಇವೆ. ಸೊ ಈ ಕ್ಷಣದವರೆಗೂ ಕೂಡ ಪಟ್ಟಿಯ ಬದಲಾವಣೆಗೆ ಕೂಡ ಪೈಪೋಟಿ ನಡೀತಾನೇ ಇದೆ. ಒಂದು ಕಡೆಗೆ ಸಿದ್ದರಾಮಯ್ಯ ಅವರು ಉಮಾಶ್ರೀ ಅವರ ಹೆಸರನ್ನ ಸೂಚಿಸಿದ್ದಾರೆ. ಅಂದರೆ ಅವರಿಗೂ ಕೂಡ ಸಚಿವ ಸ್ಥಾನ ಕೊಡಿ ಅಂತೇಳಿ. ಇನ್ನೊಂದು ಕಡೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೆಸರನ್ನು DKC ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ಸೊ ಎಲ್ಲ ಒಂದು ಕಡೆಗೆ ಉಮಾಶ್ರೀ ಅವ್ರನ್ನ ಸೇರಿಸ್ಬೇಕು ಈ ಸರಿ ಸಂಪುಟ ಸಚಿವ ಸ್ಥಾನಕ್ಕೆ ಅಂಥೇಳಿ ಅವರು ಹೋರಾಟ ಮಾಡ್ತಾಯಿದ್ದಾರೆ. ಇನ್ನೊಂದು ಕಡೆಗೆ ಬೇರೆ ಬೇರೆ ಮೂಲಗಳಿಂದಲೂ ಕೂಡ ಹೆಬ್ಬಾಳ್ಕರ್ ಅವರು ಕೂಡ ಬರಬೇಕು ಅಂಥೇಳಿ ಪ್ರಬಲವಾದಂಥ ಪೈಪೋಟಿಯನ್ನು ಮಾಡ್ತಾಯಿದ್ದಾರೆ. ಅದೇನೇ ಇರಲಿ, ಸೊ ಸಚಿವ ಸ್ಥಾನದ ಆಕಾಂಕ್ಷಿಗಳು ಬಹಳಷ್ಟು ಜನ ಇದ್ದರು. ಸೊ ಅವರಿಗೆಲ್ಲ ಒಂದು ಕಡೆಗೆ ಈಗ ಯಾರೆಲ್ಲ ಸಿಕ್ಕಿದೆ ಅವ್ರು ಖುಷಿಯಾಗಿದ್ದಾರೆ. ಅದು ಯಾರಿಗೆಲ್ಲ ಸಿಕ್ಕಿಲ್ಲ ಅಂದರೆ ತುಂಬ ನಿರೀಕ್ಷೆಗಳನ್ನು ಇಟ್ಕೊಂಡಿದ್ದಂಥ ಒಂದಷ್ಟು ಶಾಸಕರು ಈಗ ಕೈ ಬಿಡಲಾಗಿದೆ ಅಂತ ಯಾವಾಗ ಗೊತ್ತಾಗುತ್ತೆ ಅವರು ನಿಜಕ್ಕೂ ಒಂದಷ್ಟು ಅಸಮಾಧಾನಗೊಂಡಿದ್ದಾರೆ, ಬೇಸರ ಆಗಿದ್ದಾರೆ. ಸೊ ಪಕ್ಷ ಇಷ್ಟು ವರ್ಷಗಳ ಕಾಲ ಪಕ್ಷದಲ್ಲಿ ಸಂಘಟನೆ ಮಾಡಿದ್ದೀವಿ, ದುಡಿದಿದ್ದೀವಿ, ಜೊತೆಗೆ ಒಂದಿಷ್ಟು ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದೀವಿ. ಪಕ್ಷಕ್ಕಾಗಿ ರಾತ್ರಿ ಹಗಲು ಕೆಲಸ ಮಾಡಿದಂಥ ನಾವು ಒಂದು ಬಾರಿ ಶಾಸಕ ಸ್ಥಾನ ಅಲಂಕರಿಸಿ ಅದರಿಂದ ಸಚಿವ ಸ್ಥಾನವನ್ನು ಕೂಡ ಅಲಂಕರಿಸಬೇಕು ಅಂತೇಳಿ ಭಾಳಷ್ಟು ಆಸೆಗಳನ್ನು ಇಟ್ಕೊಂಡಿದ್ವಿ, ಕನಸುಗಳನ್ನು ಕಟ್ಕೊಂಡಿದ್ವಿ. ಎಲ್ಲ ಒಂದು ಕಡೆಗೆ ಈ ರೀತಿಯ ಪಟ್ಟಿಯಲ್ಲಿ ನಮ್ಮ ಹೆಸರು ಇಲ್ಲ ಅಂತಂದರೆ ಬೇಸರ ಆಗಿದ್ದು ನಿಜಕ್ಕೂ ಒಂದು ರೀತಿಯ ನಿರಾಸನೆ ಅಂತ ಹೇಳ್ತಾರೆ. ಒಂದಂತೂ ಇಲ್ಲಿ ಸ್ಪಷ್ಟವಾಗಿ ಕಾಣ್ಬೋದು, DK ಶಿವಕುಮಾರ್ ಅವರು ತಮ್ಮ ತಂಡವನ್ನು ಎಷ್ಟು ಬೇಕೋ ಅಷ್ಟು ಒಂದು ಬಲಪಡಿಸ್ಕೊಳ್ಳೋದಕ್ಕೆ ಅವ್ರು ಯಾರನ್ನು ಬೇಕೋ ಆಯ್ಕೆ ಮಾಡ್ಕೊಂಡಿದ್ದಾರೆ. ಸೊ ಇನ್ನೊಂದು ಕಡೆಗೆ ಹೈಕಮಾಂಡ್ ಸಿದ್ದರಾಮಯ್ಯ ಅವರ ಒಂದಷ್ಟು ಬಣದ ಸದಸ್ಯರನ್ನು ಕೂಡ ಕಡೆಗಣಿಸಿಲ್ಲ. ಅವ್ರು ಯಾರ್ಯಾರ ಹೆಸರನ್ನು ಕೊಟ್ಟಿದ್ದಾರೆ ಅವರೆಲ್ಲರೂ ಕೂಡ ಈಗ ಸದ್ಯಕ್ಕಿದ್ದಾರೆ. ಈ ಬಾರಿ ಜಮೀರ್ ಕೂಡ ಇದ್ದಾರೆ, ಸಂತೋಷ್ ಲಾಡ್ ಕೂಡ ಇದ್ದಾರೆ. ಒಂದಷ್ಟು ಜನ ಹಿರಿಯ ಸಚಿವರಿಗೂ ಕೂಡ ಈಗ ಮತ್ತೆ ಸ್ಥಾನವನ್ನು ಅಲಂಕರಿಸ್ತಾ ಇದ್ದಾರೆ. ಒಂದು ಕಡೆಗೆ DK ಶಿವಕುಮಾರ್ ಅವರ ಆಪ್ತರು ಏನಿದ್ರು, ಬಾಲಕೃಷ್ಣ ಆಗಿರ್ಬೋದು, ಆಮೇಲೆ ಒಂದಷ್ಟು ಹಳೆಯ ಭಾಗದ ಮೈಸೂರು ಭಾಗದ ಶಾಸಕರಿಗೂ ಕೂಡ ಇಲ್ಲಿ ಈಗ ಸ್ಥಾನನ ಕಲ್ಪಿಸುವಂಥ ಪ್ರಯತ್ನವನ್ನು ಅವ್ರು ಮಾಡಿದ್ದಾರೆ. ಉತ್ತರ ಕರ್ನಾಟಕದಲ್ಲೂ ಕೂಡ ಒಂದಷ್ಟು ಜನಗಳಿಗೆ ಅವಕಾಶ ಸಿಗ್ತಾ ಇದೆ. ಅದೇನೇ ಇರಲಿ, ಯಾವಾಗ ಸಚಿವ ಸ್ಥಾನದ ಪಟ್ಟಿ ಹೊರಗೆ ಬಂತು ಆವಾಗ ಒಂದಷ್ಟು ಶಾಸಕರು ತಮ್ಮ ಹೆಸರಿಲ್ಲ ಅಂತ ಗೊತ್ತಾದಾಗ ಸಾಕಷ್ಟು ಬೇಸರಗೊಂಡಿರೋದಂತೂ ನಿಜ. ಈಗ ತಮ್ಮಲ್ಲೇ ಮಾತುಗಳನ್ನು ಶುರು ಮಾಡಿ ಒಂದಷ್ಟು ಆರೋಪಗಳು ಕೂಡ ಮಾಡ್ತಾ ಇದ್ದಾರೆ. ಬೇಸರವನ್ನು ಹೊರಹಾಕುವ ಮೂಲಕ ಸಭೆಗಳನ್ನು ಮಾಡಲಿಕ್ಕೆ ಮುಂದಾಗಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ವಲಯದಲ್ಲಿ ಒಂದಷ್ಟು ಚರ್ಚೆಗಳು ಶುರುವಾಗ್ತವೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಈ ರೀತಿಯ ಶಾಸಕರು ಅಸಮಾಧಾನಗೊಂಡಾಗ ಸಾಮಾನ್ಯವಾಗಿ ಮುಖಂಡರು ಬೇರೆ ಬೇರೆ ಖಾತೆಗಳನ್ನು ಕೊಡ್ತಾರೆ. ಬೇರೆ ಬೇರೆ ನಿಗಮ ಮಂಡಳಿಗಳಿವೆ, ಮಂಡಳಿಯ ಅಧ್ಯಕ್ಷನಾಗಿ ನೇಮಕ ಮಾಡುತ್ತೆ. ಸೊ ಮಂಡಳಿಯ ಅಧ್ಯಕ್ಷನಾಗಿ ನೇಮಕ ಮಾಡೋದು ಸೆಕೆಂಡ್ರಿ, ಅದು ಕಾರ್ಯಕರ್ತರು ಅಥವಾ ಏನು ಪಕ್ಷದ ಒಂದಷ್ಟು ಮುಖಂಡರು ಕೆಲಸ ಮಾಡೋದಂಥವ್ರನ್ನ ಗುರುತಿಸಿ ಮಂಡಳಿಗಳಿಗೆ ನಿಗಮ ಮಂಡಳಿ ಅಧ್ಯಕ್ಷನಾಗಿ ನೇಮಕ ಮಾಡುವುದು ಒಂದು ವಾಡಿಕೆ. ಆದರೆ ಶಾಸಕರನ್ನು ಕೂಡ ನಿಗಮ ಮಂಡಳಿಗಳಿಗೆ ನೇಮಕಾವಸ್ಥೆಯನ್ನು ಮಾಡಿ ಆನಂತರ ಅವರಿಗೊಂದು ಅಧಿಕಾರ ಕೊಡುವಂಥ ಪ್ರಯತ್ನ ಕೂಡ ಇಲ್ಲಿ ಮಾಡುತ್ತೆ. ಸೊ ಯಾರ್ಯಾರು ಅಸಮಾಧಾನಗೊಂಡಿದ್ದಾರೆ ಅಂಥವರಿಗೆ ಇಲ್ಲಿ ಬೇರೆ ಮುಂದಿನ ದಿನಗಳಲ್ಲಿ ಒಂದು ಸ್ಥಾನಮಾನವನ್ನು ಕಲ್ಪಿಸಿಕೊಡುವಂಥ ಪ್ರಯತ್ನವನ್ನು ಸರ್ಕಾರ ಮಾಡಬಹುದು. ಸದ್ಯಕ್ಕೆ ಈಗ ತನ್ವೀರ್ ಸೇಠ್ ಅವರು ಸಾಕಷ್ಟು ಅಸಮಾಧಾನಗೊಂಡಿದ್ದಾರೆ. ಅವರ ಜೊತೆಗೆ ಬೇರೆ ಬೇರೆ ಶಾಸಕರು ಕೂಡ ಹೊರಗೆ ಮಾತಾಡದೇ ಇದ್ದರೂ ಕೂಡ ಎಲ್ಲೋ ತಮ್ಮ ನಡುವೆ ಒಂದಷ್ಟು ಸಭೆಗಳನ್ನು ಶುರು ಮಾಡಬೇಕು ಅಂತ ಮುಂದಾಗಿದ್ದಾರೆ. ಸೊ ಕಾಮನ್ ಆಗಿ ಯಾವುದೇ ಸರ್ಕಾರ ಬಂದರೂ ಕೂಡ ಎಲ್ಲ ಶಾಸಕರಿಗೆ ಅವರಿಗೆ ಫುಲ್ಫಿಲ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಆಗ ಒಂದಷ್ಟು ಬೇರೆ ಬೇರೆ ಆಯಾಮಗಳಲ್ಲಿ ಅವರಿಗೆ
ಅವಕಾಶವನ್ನು ಕೊಡುವ ನಿಟ್ಟಿನಲ್ಲಿ ಸರ್ಕಾರ ಮುಂದೋಗುತ್ತೆ. ಸೊ ಈಗ ಆಗಿರುವ ಒಂದಷ್ಟು ಸಣ್ಣ ಪುಟ್ಟ ಅಸಮಾಧಾನವನ್ನು ಹೇಗೆ ಮುಚ್ಚಿಸ್ತಾರೆ ಶಿವಕುಮಾರ್ ಅವರು ಅನ್ನೋದನ್ನು ಕಾದು ನೋಡಬೇಕಾಗಿದೆ.